ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ನೆನ್ನೆಯ ಪೋಸ್ಟ್ಲಿ ಅನಾಲಿಸಿಗೆ ಸ್ವಾಗತ. ನೆನ್ನೆ 310 ರನ್ ಒಂದೇ ದಿನದಲ್ಲಿ ನಮ್ಮ ಇಂಡಿಯಾ ಓಡ್ತಿದೆ. 5 ವಿಕೆಟ್ನ ಕಳ್ಕೊಂಡು ಡೇ 1 ಸಖತ್ತಾಗಿ ಆಗಿದೆ ನಮ್ಮ ಟೀಮ್ ಇಂಡಿಯಾಗೆ. ಬಟ್ 5 ವಿಕೆಟ್ನ ಕಳ್ಕೊಂಡಿದ್ದಾರೆ. ಸೊ ಫಸ್ಟ್ ಟೆಸ್ಟ್ ಮ್ಯಾಚ್ ನೋಡ್ತಾ ಹೋದ್ರೆ ಇನ್ನೊಂದು ಸ್ವಲ್ಪ ಬೆಟರ್ ಆಗಿ ಕಾಣಿಸ್ಕೊಂಡಿದೆ. ಸ್ವಲ್ಪ ರನ್ಸ್ ಕಮ್ಮಿ ಹೊಡೆದಿರ್ಬೋದು, ಬಟ್ ವಿಕೆಟ್ಸ್ನ 5 ವಿಕೆಟ್ನ ಕಳ್ಕೊಂಡಿರಲಿಲ್ಲ. ಸೊ ವಿಕೆಟ್ಸ್ನ ಕಳ್ಕೊಂಡಿದ್ದೀವಿ ಅನ್ನೋದು ಬಿಡ್ತು ಅಂತಂದ್ರೆ ಫಸ್ಟ್ ಮ್ಯಾಚ್ ಏನ್ ಆಡಿದೀವೋ ಅದೇ ತರನೇ ಆಡಿದೀವಿ. ಎಡ್ಜ್ ಬಾಸ್ ನಲ್ಲಿ ಎಡ್ಜ್ ಹೊಡ್ಕೊಂಡು ಬೆಜ್ಜಾನ್ ಔಟ್ ಆಗ್ತವೆ, ಅದು ಇದು ಅಂತೆಲ್ಲ ಸಿಕ್ಕಾಪಟ್ಟೆ ಲ್ಯಾಟರಲ್ ಮೂವ್ಮೆಂಟ್ ಇರುತ್ತೆ, ಅದು ಇದು ಅಂತೆಲ್ಲ ಎಕ್ಸ್ಪೆಕ್ಟೇಷನ್ ಇತ್ತು. ಇನಿಷಿಯಲಿ ಸ್ವಲ್ಪ ಸ್ವಿಂಗ್ ಕಾಣಿಸ್ತು, ಅದಾದ್ಮೇಲೆ ಅಂತ ಮಟ್ಟಿಗೆ ಹೆವಿ ತೇಲಾಡೋದು ಗೀಲಾಡೋದು ಎಲ್ಲ ಏನೂ ಕಾಣಿಸ್ತಿಲ್ಲ. ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಫಸ್ಟ್ ಸೆಷನ್ ಹೊಡಿತಾರೆ ಇಂಡಿಯಾದವರು ಆಲ್ಮೋಸ್ಟ್ 98 ರನ್ ಹೊಡಿತಾರೆ, 2 ವಿಕೆಟ್ನ ಕಳ್ಕೊಂಡು. ಫಸ್ಟ್ ಸೆಷನ್ ಹೆವಿ ರನ್ಸ್ ಬರುತ್ತೆ ಆಲ್ಮೋಸ್ಟ್. ಸೆಕೆಂಡ್ ಸೆಷನಲ್ಲಿ 84 ರನ್ ಹೊಡಿತಾರೆ, 1 ವಿಕೆಟ್ನ ಕಳ್ಕೊಂಡು ಸೆಕೆಂಡ್ ಸೆಷನಲ್ಲಿ. ಥರ್ಡ್ ಸೆಷನ್ 2 ವಿಕೆಟ್ ಬೀಳುತ್ತೆ. ಇನ್ನೇನು 310 ರನ್ನು ಟೋಟಲ್ ಕಲೆ ಹಾಕಿರೋದು ನಮ್ಮ ಟೀಮ್ ಇಂಡಿಯಾ. ಟಾಸ್ ಗೆದ್ದವರು ಇಂಗ್ಲೆಂಡ್ ಅವ್ರನ್ನ ಫಸ್ಟ್ ಮ್ಯಾಚ್ ಗೆದ್ದರು, ಈ ಮ್ಯಾಚ್ ಗೆದ್ದಿದ್ದಾರೆ. ಬೌಲಿಂಗ್ ಆಯ್ಕೆ ಮಾಡ್ಕೊಂಡಿದ್ರು, ಇಲ್ಲೂ ಕೂಡ ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ರು. ಬಟ್ ಅಲಚ್ಚಾಗಿ ನಿಂತ್ಕೊಂಡು ಆಡಿದ್ದು ಯಶಸ್ವಿ ಜಾಯ್ಸ್ವಾಲ್ ಮಗ. ಫಸ್ಟ್ ಇನ್ನಿಂಗ್ಸಲ್ಲಿ ಒಂಥರ ಇವ್ರದ್ದು ರೂಢಿ ಆಗೋಗ್ಬಿಟ್ಟಿದೆ. ಫಸ್ಟ್ ಇನ್ನಿಂಗ್ಸಲ್ಲಿ ಯಾವುದೇ ಟೆಸ್ಟ್ ಮ್ಯಾಚ್ ಆದ್ರೂ ಕೂಡ ಸೆಂಚುರಿ ಹೊಡಿತಾರೆ ಅನ್ನೋ ಥರ, ಅಂದರೆ ಓವರ್ಸೀಸ್ಗೆ ಬಂದಾಗ. ಬಟ್ ಈ ಮ್ಯಾಚಲ್ಲಿ ಸೆಂಚುರಿನ ಮಿಸ್ ಮಾಡ್ಕೊಂಡ್ಬಿಟ್ರು ಯಶಸ್ವಿ ಜಾಯ್ಸ್ವಾಲ್ ಅವರು. ಸೊ ಸೆಂಚುರಿ ಹೊಡಿಯೋದಿತ್ತು, ಅನ್ಫಾರ್ಚುನೇಟ್ಲಿ ಎಡ್ಜ್ ಹೊಡ್ಕೊಂಡ್ರು ಔಟ್ ಆಗ್ಬಿಟ್ರು ಪಾಪ. ಸೊ ಸೆಂಚುರಿ ಬಂದಿತ್ತು ಅಂತಂದರೆ ಒಂಥರ ಕನ್ಸಿಸ್ಟೆಂಟ್ ಆಗಿರೋದು. ಫಸ್ಟ್ ಟೆಸ್ಟ್ ಮ್ಯಾಚ್ಲೂ ಕೂಡ ಸೆಂಚುರಿ, ಫಸ್ಟ್ ಇನ್ನಿಂಗ್ಸಲ್ಲಿ. ಸೆಕೆಂಡ್ ಟೆಸ್ಟ್ ಮ್ಯಾಚಲ್ಲೂ ಕೂಡ ಫಸ್ಟ್ ಇನ್ನಿಂಗ್ಸಲ್ಲಿ ಸೆಂಚುರಿ ಅನ್ನೋ ಥರ. ಬಟ್ ಆದರೂ 87 ಕ್ರೂಷಿಯಲ್ ರನ್ಸ್ನ ಕಲೆ ಹಾಕೋರು. ಇವ್ರು ಔಟ್ ಆಗಿದ್ದು ಸೆಕೆಂಡ್ ಸೆಷನು ಸ್ಟಾರ್ಟಿಂಗಲ್ಲಿ ಔಟ್ ಆಗಿದ್ದು. KL ರಾಹುಲ್ ಅವರು ಸಿಕ್ಕಾಪಟ್ಟೆ ಒಂಥರ ಸೆನ್ಸಿಟಿವ್ ಆಗಿ ಆಡ್ತಾ ಇದ್ರು, ಕಾಶಿಯಸ್ ಆಗಿ ಆಡ್ತಿದ್ರು. ಸಿಕ್ಕಾಪಟ್ಟೆ ಟುಕು 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 ಅಂತ ಆಡ್ತಾ ಇದ್ರು. ಹೆವಿ ಕಾಶಿಯಸ್ ಆಗಿ ಆಡಕ್ಕೆ ಹೋದಾಗ ಸಾಫ್ಟ್ ಡಿಸ್ಮಿಸಲ್ ಆಗಿದ್ದು. ಕುಟ್ಟಕ್ಕೆ ಹೋಗ್ಬಿಟ್ಟು ಕುಟ್ಟದ ಮೇಲೆ ಬಾಲ್ ಬಂದ್ಬಿಟ್ಟು ಬೋಲ್ಡಿಗೆ ಬಿದ್ದಿದೆ. ಏನು ಫಸ್ಟ್ ಟೈಮ್ ಆಗಿಲ್ಲ KL ರಾಹುಲ್ಗೆ, ಇದು ಸುಮಾರು ಸಲ ಆಗಿದೆ. IPL ಅಲ್ಲೂ ಕೂಡ ಆಗಿದೆ. ಕುಟ್ಟಕ್ಕೆ ಹೋಗ್ಬಿಟ್ಟು ಬಾಲ್ ಬಂದ್ಬಿಟ್ಟು ಬೋಲ್ಡಿಗೆ ಬಿದ್ದಿರೋದು. ಈ ಥರ ಆಯಿತು ಅಂದರೆ ಬ್ಯಾಟ್ರಿಗೆ ಸಿಕ್ಕಾಪಟ್ಟೆ ಬೇಜಾರಂತೂ ಹಾಗೆ ಆಗುತ್ತೆ. ಬೋಲ್ಡ್ ಆಗ್ಬಿಟ್ರೆ ಅದೊಂಥರ, ಅದು ಡಿಫೆನ್ಸ್ ಮಾಡ್ಬಿಟ್ಟು ಆ ಬಾಲ್ ಬಂದ್ಬಿಟ್ಟು ಬೋಲ್ಡಿಗೆ ಹೊಡೆದಿದೆಯಲ್ಲ, ಅದಕ್ಕಿಂತ ಒಂದು ಬೇಜಾರಾಗೋದು ಇನ್ನೂ ಒಂದು ಇಲ್ಲವೇ ಇಲ್ಲ. ಒಂಥರ ಡೌನ್ ದ ಲೆಗ್ ಔಟ್ ಆದಂಗೆ ಲೆಕ್ಕಾಚಾರ ಬಂದ್ಬಿಡುತ್ತೆ. KL ರಾಹುಲ್ ಇದೇ ಥರ ಸುಮಾರು ಸಲ ಸಾಫ್ಟ್ ಡಿಸ್ಮಿಸಲ್ ಆಗಿದ್ದಾರೆ. ಸೊ ಓಕೆ, ರಾಹುಲ್ ಅಣ್ಣ ಸೆಕೆಂಡ್ ಇನ್ನಿಂಗ್ಸಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಲಿ. ಫಸ್ಟ್ ಮ್ಯಾಚಲ್ಲೂ ಕೂಡ ಫಸ್ಟ್ ಇನ್ನಿಂಗ್ಸಲ್ಲಿ ಅಷ್ಟೇನು ಹೆವಿಯಾಗೇನು ಪರ್ಫಾರ್ಮ್ ಮಾಡಿಲ್ಲ, ಬಟ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಸಖತ್ ರನ್ಸ್ಗಳನ್ನ ಹೊಡೆದ್ರು. ಸೊ ನೋಡೋಣ ಸೆಕೆಂಡ್ ಇನ್ನಿಂಗ್ಸ್ ಅದೇನು ಮಾಡ್ತಾರೆ ಅಂತ. ಕರುಣ್ ನಾಯರ್, ಸಾಯಿ ಸುದರ್ಶನ ಇಳಿಸ್ಬಿಟ್ಟು ಕರುಣ್ ನಾಯರ್ನ ಹಾಕೊಂಡಿದ್ರಲ್ಲ. ಕರುಣ್ ನಾಯರು ಕೂಡ ಸಿಕ್ಕಾಪಟ್ಟೆ ಕವರ್ ಡ್ರೈವ್ಗಳನ್ನ ಮಸ್ತಾಗಿ ಹೊಡೆದ್ರು. ಇನಿಷಿಯಲಿ ಅಗ್ರೆಸಿವ್ ಆಗೇನೆ ಕಾಣಿಸ್ಕೊಂಡ್ರು. 30 ರನ್ ಹೊಡಿತಾ ಇದ್ದಂಗೆ ಕರುಣ್ ನಾಯರ್ಗೆ ಬಂತು ನೋಡಿ ಶಾರ್ಟ್ ಬಾಲು. ಅದೇ ಶಾರ್ಟ್ ಬಾಲ್ ಹಾಕ್ತಿದ್ದಂಗೆ ಕ್ಯಾಚ್ ಅವರು ಒಂಥರ ಅವರು ಕ್ಲೂಲೆಸ್ ಆಗೋಗ್ಬಿಟ್ರು. ಅಲ್ಲಿ ಆ ಬಾಲ್ನ ಆಡಲೇಬೇಕಾಗಿತ್ತು ಅನ್ನೋ ಥರ, ಒಂಥರ ಟೈಮೇ ಇರಲಿಲ್ಲ ಅವರಿಗೆ. ಆ ಥರ ಒಂಥರ ಬಾಲ್ನ ಬಿಡಬೇಕಾಗಿತ್ತು ಅಂತ ಅನ್ಕೊಂಡಿರ್ತಾರೆ ಔಟ್ ಆದಮೇಲೆ. ಏನು ಗುರು ಈ ಬಾಲ್ನ ಟಚ್ ಮಾಡಿದ್ರಲ್ಲ, T20 ಟಚ್ ಮಾಡೋ ಥರ ಟಚ್ ಮಾಡ್ಬಿಟ್ನಲ್ಲ ಆ ಬಾಲ್ನ ಅಂತ. ಆ ಶಾರ್ಟ್ ಬಾಲ್ನ ಸ್ಲಿಪ್ಪಲ್ಲಿ ಆರಾಮಾಗಿ ಕ್ಯಾಚ್ನ ಎತ್ತಾಕೊಂಡ್ರು ಹ್ಯಾರಿ ಬ್ರೂಕ್ ಅವರು. ಸೊ ಫಸ್ಟ್ ಸೆಷನಲ್ಲಿ 2 ವಿಕೆಟ್ನ ಕಳ್ಕೊಳ್ತೀವಿ ನಾವು. 2 ವಿಕೆಟ್ನ ಕಳ್ಕೊಂಡು 98 ರನ್ ಹೊಡಿತಾ ಇದ್ದಂಗೆ. ಸೊ ಒಂದು ರೇಂಜಿಗೆ ಪರವಾಗಿಲ್ಲ, ಚೆನ್ನಾಗೇ. ಒಂಥರ ಫಸ್ಟ್ ಸೆಷನ್ ಆಲ್ಮೋಸ್ಟ್ ಒಂಥರ ಶೇರ್ಡ್ ಸೆಷನ್ ಆಯಿತು ಅಂತಲೇ ಹೇಳ್ಬೇಕು. ಒಂಥರ ಈ ಕಡೆನೂ ಇಲ್ಲ, ಒಂಥರ ಆ ಕಡೆನೂ ಇಲ್ಲ. 2 ವಿಕೆಟ್ನ ಕಳ್ಕೊಂಡು ಒಂಥರ ಸ್ವಲ್ಪ ನಮ್ಮ ಇಂಡಿಯಾ ಕಡೆನೇ ಅಂತ ಹೇಳ್ಬೇಕು ನೋಡೋಕೆ ಹೋಯ್ತು ಅಂದರೆ. ಶುಭನ್ ಗಿಲ್ ಜೊತೆಗೆ ಯಶಸ್ವಿ ಜಾಯ್ಸ್ವಾಲ್ ಅವರ ಪಾರ್ಟ್ನರ್ಶಿಪ್ಪು ಸಖತ್ತಾಗಿತ್ತು. ಒಂಥರ ತೊಗೊಂಡು ಹೋಗ್ತಾ ಇದ್ರು. ಆ ಟೈಮಿಗೆ ಸೆಕೆಂಡ್ ಸೆಷನಲ್ಲಿ ಔಟ್ ಆಗಿದ್ದು ಯಶಸ್ವಿ ಜಾಯ್ಸ್ವಾಲ್, ಹೇಳಿದ್ನಲ್ಲ, ಅದು ಔಟ್ ಆಗಿದೆ ಅನ್ಫಾರ್ಚುನೇಟ್ ಆಗಿ. ಒಂದು ಸೆಂಚುರಿ ಆಗಬೇಕಾಗಿತ್ತು. ಸೊ ಈ ಮ್ಯಾಚ್ನು ಕೂಡ ಯಾಕೋ ಒಂದು 4-5 ಸೆಂಚುರಿಗಳು ಇಂಡಿಯನ್ ಬ್ಯಾಟರ್ಸ್ಗಳಿಂದ ಬರೋಂಗೆ ಕಾಣಿಸ್ತಾ ಐತೆ ಮಗ. ಅದೇ ಅವ್ರದ್ದು ಸೆಂಚುರಿ ಆಗೋಗ್ಬಿಟ್ಟಿದ್ದು ಅಂದರೆ ಚೆನ್ನಾಗಿರೋದು ಯಶಸ್ವಿ ಜಾಯ್ಸ್ವಾಲ್. ಬಟ್ ಅನ್ಫಾರ್ಚುನೇಟ್ ಆಗಿ ಔಟ್ ಆದರು. ರಿಷಬ್ ಪಂತ್ ಬಂದರು, ಅವರು ಕೂಡ ಅಗ್ರೆಸಿವ್ ಆಗಿನೇ ಕಾಣಿಸ್ಕೊಂಡ್ರು. 6ನ ಇಡ್ತಾ ಇದ್ದಂಗೆ ಈ ಕಡೆಯಿಂದ ಒಂಥರ ಅವ್ರು ಕೂತ್ಕೊಂಡು ಮಲ್ಕೊಂಡು ಎಲ್ಲ ಹೊಡೆಯೋ ಶಾಟ್ಗಳಿಗೆಲ್ಲ ಫೇಮಸ್ ಅಲ್ವಾ, ಅದೇ ರೀತಿ ಹೊಡೆಯೋದಕ್ಕೆ ಅಂತ ಅವ್ರು ಅಟ್ಯಾಕ್ ಮಾಡೋಕೆ ಹೋಗ್ಬಿಟ್ಟು ಕಂಟ್ರಿ ರೇಂಜಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದ್ದು ಬಶೀರ್ ಅವರಿಗೆ. ಬೌಲ್ಡ್ರಿನೆಲ್ಲ ಆರಾಮಾಗಿ ಕ್ಯಾಚ್ನ ಹಿಡ್ಕೊಂಡ್ರು. ಒಂಥರ ಹೊಡೆಯೋಕೆ ಅಟ್ಯಾಕ್ ಮಾಡೋಕೆ ಹೋಗ್ಬಿಟ್ಟು ಔಟ್ ಆಗಿದ್ದು. ನಿಂತ್ಕೊಂಡು ಆಡಿತ್ತು ಅಂದರೆ ಔಟ್ ಆಗ್ತಿರ್ಲಿಲ್ವೇನೋ. ಬಟ್ ರಿಷಬ್ ಪಂತ್ ನಾವು ನೋಡಿದ್ವಿ ಅವ್ರು ಅಟ್ಯಾಕ್ ಮಾಡೋದಕ್ಕೆ ನನಗೆ ಫೇಮಸ್ಸು ಅಂತ. ಸೊ ಆ ಥರ ಔಟ್ ಆಗ್ತಿದ್ದಂಗೆ ನಿತೀಶ್ ಕುಮಾರ್ ರೆಡ್ಡಿ ಬಂದಿದ್ದ ತಕ್ಷಣ ಔಟ್ ಆಗ್ಬಿಡೋದಾಗಿರೋ. ಕ್ರಿಸ್ ವಾಕ್ಸ್ ಹಂಗೆ ಎಳೆದು ಬಿಟ್ಟರು ನೋಡಿ, ಎಂಥ ಬಾಲ್ ಅದು, ಟಾಪ್ ಆಫ್ ದ ಆಫ್ ಸ್ಟಂಪಿಗೆ ಹೊಡಿತು ನೋಡಿ. ಲೀವ್ ಅನ್ಕೊಂಡು ಬಿಡೋಕ್ಕೆ ಹೋಗಿದ್ರು ಬಾಲ್ನ. ಸೊ ಇಲ್ಲಿ ನೋಡಿ ಹೆಂಗಿದೆ ಅಂತ. ಕರುಣ್ ಅವರು ಬಾಲ್ನ ಬಿಟ್ಟಿರೋ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಇಲ್ಲಿ ನೋಡ್ತು ಅಂದರೆ ಇವರು ನಿತೀಶ್ ಕುಮಾರ್ ರೆಡ್ಡಿ ಬಾಲ್ನ ಹೊಡೆದ್ರೆ ಚೆನ್ನಾಗಿತ್ತು ಅಂತ ಅನ್ಸಿರುತ್ತೆ. ಆ ಥರ ಡ್ರೀಮ್ ಡೆಲಿವರಿಗರು ಫಾಸ್ಟ್ ಬೌಲರ್ಗೆ ಟಾಪ್ ಆಫ್ ದ ಆಫ್ ಸ್ಟಂಪ್ಗೆ ಆ ಥರ ಹೋಗು ಸ್ವಿಂಗ್ ಆಗಿ ಸೀಮ್ ಆಗಿ ಹೊಡೆಯುತ್ತೆ ಅಂತಂದರೆ, ಬಿಟ್ಟಂಥ ಬಾಲ್, ಅದು ಬ್ಯಾಟರ್ ಬಿಡ್ತಾ ಇರೋವಂಥ ಬಾಲ್ ಹೊಡೆಯುತ್ತೆ ಅಂತಂದರೆ ನೆಕ್ಸ್ಟ್ ಲೆವೆಲ್ ಮಜಾ ಕೊಡುತ್ತೆ. ಸ್ಯಾಟಿಸ್ಫೈ ಆದರು ಕ್ರಿಸ್ ವೋಕ್ಸ್ ಅವರು. ಸೊ 5 ವಿಕೆಟ್ನ ಕಳ್ಕೊಂಡಿದೆ ನಮ್ಮ ಟೀಮ್ ಇಂಡಿಯಾ. 310 ರನ್. ಶುಭ್ಮನ್ ಗಿಲ್ ಅವರು ಭರ್ಜರಿ ಸೆಂಚುರಿನ ಇಳಿಸಿದ್ದಾರೆ. ಯಶಸ್ವಿ ಜಾಯ್ಸ್ವಾಲ್ ಅವ್ರ ಜೊತೆಗೆ ಪಾರ್ಟ್ನರ್ಶಿಪ್ ಸಾಕಾಗಿತ್ತು. ಇನ್ನೇನು ಇವಾಗ ಆಡ್ತಾ ಇದ್ದಾರೆ. ಜಡೇಜಾ ಅವರು ಕೂಡ ಬಂದ್ಬಿಟ್ಟು ಜಡೇಜಾ ಜೊತೆಗೆ ಶುಭ್ಮನ್ ಗಿಲ್ ಪಾರ್ಟ್ನರ್ಶಿಪ್ನ ಚೆನ್ನಾಗಿನ ಬಿಲ್ಡ್ ಮಾಡಿದ್ದಾರೆ.
ಹಾಂ, ಒಟ್ಟಲ್ಲಿ ಶುಭ್ಮನ್ ಗಿಲ್ ನೋಡಿ ಫಸ್ಟ್ ಟೆಸ್ಟ್ ಮ್ಯಾಚಲ್ಲೂ 100 ಬ್ಯಾಕ್ ಟು ಬ್ಯಾಕ್ ಆಸ್ ಎ ಕ್ಯಾಪ್ಟನ್ ಬಂದ್ಬಿಟ್ಟು ಸೆಂಚುರಿ ಹೊಡೆದಿದೆಯಲ್ಲ. ಸೊ ಎಲ್ಗೋ ಹೋಗ್ಬಿಟ್ಟಿದ್ರೆ ಆ್ಯಕ್ಚುಲಿ ಬಾರ್ಡರ್ ಗವಾಸ್ಕರ್ ಟ್ರೋಫಿಲಿ ಈ ಥರ ಇರಲಿಲ್ಲ ಶುಭ್ಮನ್ ಗಿಲ್. ಇವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ತೀರಾ ಕಮ್ಮಿ ಆಗೋಗ್ಬಿಟ್ಟಿತ್ತು, ಏನು ಗುರು ಹಿಂಗೆ ಆಡ್ತಾರೆ ಅನ್ನೋ ಥರ ಆಗೋಗ್ಬಿಟ್ಟಿತ್ತು. ಬಟ್ ಇವಾಗ ಆ ನಂಬರ್ 4ಗೆ ಬರ್ತಾ ಇದ್ದಂಗೆ ಆ ನಂಬರ್ 4ನ ಪವರ್ ಬಂದ್ಬಿಟ್ಟು ಇಲ್ಲಿ ಆ್ಯಡ್ ಆನ್ ಆಗಿರಂಗೆ ಐತೆ ಮಗ. ಯಾಕೋ ಅಂದರೆ ಪವರ್ ಮಾತ್ರ ಆ್ಯಡ್ ಆನ್ ಆಗೋಗ್ಬಿಟ್ಟಿದ್ರು, ಏನೋ ಸ್ಕಿಲ್ ಇಲ್ಲ ಅಂತ ಹೇಳ್ತಿಲ್ಲ, ಸ್ಕಿಲ್ ಆಬ್ವಿಯಸ್ಲಿ ಇದೆ, ಅದಕ್ಕೋಸ್ಕರ ಸೆಂಚುರಿ ಹೊಡಿತಾ ಇರೋದು. ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಕ್ಯಾಪ್ಟನ್ ಪ್ರೂವ್ ಮಾಡೋದಿದೆಯಲ್ಲ ಮಗ, ನಿಂತ್ಕೊಂಡು ಆಡ್ತಾ ಇದ್ದಾರೆ. ನೋಡೋಣ, ಇವತ್ತು ಡಬಲ್ ಸೆಂಚುರಿ ಎಕ್ಸ್ಪೆಕ್ಟೇಷನ್ಲಿದ್ದೀನಿ. ಆ್ಯಕ್ಚುಲಿ ಫಸ್ಟ್ ಟೆಸ್ಟ್ ಮ್ಯಾಚಲ್ಲಿ ಹಿಂಗೆ ಹೇಳಿದೆ, ಶುಭ್ಮನ್ ಗಿಲ್ ಒಂದು ಸೆಂಚುರಿನ ಹೊಡೆದ್ಬಿಟ್ಟು ಸೆಕೆಂಡ್ ಏನೋ ಥರ್ಡ್ ಏನೋ ಬ್ಯಾಟಿಂಗ್ ಹೇಳೋದಕ್ಕೆ ಬಂದಿದ್ರು, ಡಬಲ್ ಸೆಂಚುರಿ ಎಕ್ಸ್ಪೆಕ್ಟೇಷನ್ ಇದೀವಿ ಅಂತ ಅನ್ಕೊಂಡಿದ್ದೆ. ಬಟ್ ಪಟ್ಟನಂಗೆ ಔಟ್ ಆಗಿ ಹೋಗ್ಬಿಟ್ರು. ಅಟ್ಲೀಸ್ಟ್ ಈ ಮ್ಯಾಚ್ ಆದ್ರೂ ಡಬಲ್ ಸೆಂಚುರಿ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ, ಡಬಲ್ ಸೆಂಚುರಿ ಬರಲೇಬೇಕು ಗುರು, ಒಂದು ಯೂತ್ ಸ್ಕೋರ್ ಬರಲೇಬೇಕು, 400+ ಕ್ಲಾಕ್ ಆಗಲೇಬೇಕಿದು, 450 ಆಲ್ಮೋಸ್ಟ್ ಕ್ಲೋಸ್ ಟು 500 ಕ್ಲಾಕ್ ಆಗಲೇಬೇಕು. ಎಷ್ಟಾಗುತ್ತೋ ಅಷ್ಟು ಹೊಡಿಲೇಬೇಕು. 600 ಆದರೂ ಪರವಾಗಿಲ್ಲ, ಹೊಡಿಲೇಬೇಕು. 2 ದಿನ ಕಂಪ್ಲೀಟ್ ಬ್ಯಾಟಿಂಗ್ ಆಡಿದ್ರು ಪರವಾಗಿಲ್ಲ, ನಿಂತ್ಕೊಂಡು. ಇವಾಗ ಆಲ್ಮೋಸ್ಟ್ ಎಷ್ಟು ಒಂಥರ ಲಾಸ್ಟ್ ರೆಕಗ್ನೈಸ್ ಪ್ಲೇಯರ್ ಥರನೇ ಕಾಣಿಸ್ತಾ ಇದೆ ಬ್ಯಾಟಿಂಗ್ನ ನೋಡ್ತು ಅಂತಂದರೆ. ಸೊ ಇವರಿಬ್ರು ಮಸ್ತಾಗಿ ಆಡ್ತು ಅಂತ ಅಂದರೆ, ಒಂದು ಹ್ಯೂಜ್ ಸ್ಕೋರ್ನ ಕಲೆ ಆಗ್ತು ಅಂದರೆ ಇಂಗ್ಲೆಂಡ್ ಅವ್ರಿಗೆ ಇದೆ ಅವನಜ್ಜಿ. ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಲ್ಲಿ ಇಂಗ್ಲೆಂಡ್ ಬ್ಯಾಟಿಂಗ್ ಅಂತೂ ಸಖತ್ತಾಗೇನೆ ಇದೆ. ಅವ್ರು ಯಾವ ಟೈಮಲ್ಲಿ ಹೆಂಗೆ ಬೇಕಾದ್ರೂ ಕಮ್ ಬ್ಯಾಕ್ ಮಾಡ್ಬೋದು. ನೋಡೋಣ ಅದೇನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನು ಮಗ? ಶುಭ್ಮನ್ ಗಿಲ್ ಬ್ಯಾಟಿಂದ ಬರುತ್ತಾ ಡಬಲ್ ಸೆಂಚುರಿ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.